ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಆಲ್ರೆಡಿ ಇದೀಗ ಬಿಗ್ ಬಾಸ್ ಸೀಸನ್ 11ರ ಇನ್ನೊಂದು ಪ್ರೋಮೋ ಕೂಡ ರಿಲೀಸ್ ಆಗಿದೆ. ಸೊ ಪ್ರೋಮೋ ನೋಡಿದ ನಂತರ ತುಂಬ ಜನ ಕೇಳ್ತಾ ಇದ್ದಾರೆ ಹೆಲ್ ಆ್ಯಂಡ್ ಹ್ಯಾವನ್ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ತರ್ತಾ ಇದ್ದಾರೆ ಅಂತ. ಆ್ಯಂಡ್ ಇದರ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಆ್ಯಂಡ್ ಇನ್ನು ಇದರ ಜೊತೆಗೆ ಕೆಲವೊಂದು ಅಪ್ಡೇಟ್ಗಳು ಕೂಡ ಬಂದಿದೆ. ಸೊ ಆ ಒಂದು ಅಪ್ಡೇಟ್ನ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇನ್ನು ಬಿಗ್ ಬಾಸ್ನ ಕೆಲವೊಂದು ಫೋಟೋಗಳು ಕೂಡ ಸಿಕ್ಕಿದೆ. ಹೌದು, ಬಿಗ್ ಬಾಸ್ನ ಮನೆಯ ಒಂದೆರಡು ಫೋಟೋ ಸಿಕ್ಕಿದೆ. ಸೊ ಅದ್ರ ಬಗ್ಗೆಯೂ ಕೂಡ ಕೆಲವೊಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ನೀವು ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿರಿ. ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋನ ನೀವು ಲೈಕ್ ಮಾಡಿ, ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಹೌದು, ಇದೀಗ ಬಿಗ್ ಬಾಸ್ ತಂಡದಿಂದ ಇನ್ನೊಂದು ಪ್ರೋಮೋ ಕೂಡ ರಿಲೀಸ್ ಆಗಿದೆ. ಸೊ ಪ್ರೋಮೋ ವಿಡಿಯೋ ನೀವು ಇನ್ನೂ ಕೂಡ ನೋಡಿಲ್ಲ ಅಂತಂದರೆ ಸೊ ಕಲರ್ಸ್ ಕನ್ನಡದ ಅಫಿಷಿಯಲ್ ಪೇಜ್ಗೆ ವಿಸಿಟ್ ಮಾಡಿಬಿಟ್ಟು ಆ ಒಂದು ವಿಡಿಯೋವನ್ನು ಕೂಡ ಇಲ್ಲಿ ನೀವು ನೋಡ್ಕೊಳ್ಬೋದು. ಬಟ್ ಪ್ರೋಮೋ ನೋಡಿದಂತ ತುಂಬ ಜನ ಕೇಳ್ತಾ ಇದ್ದಾರೆ, ಸೊ ಬಿಗ್ ಬಾಸ್ನ ಮನೆಯಲ್ಲಿ ಹೆಲ್ ಆ್ಯಂಡ್ ಹ್ಯಾವನ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ತರ್ತಾರೆ. ಇನ್ನು ಬಿಗ್ ಬಾಸ್ನ ಮನೆಯಲ್ಲಿ 2 ಮನೆಗಳನ್ನಾಗಿ ಮಾಡ್ತಾ ಇದ್ದಾರೆ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಸೊ ಇವಾಗ ಬಂದಿರುವಂತಹ ಎಲ್ಲ ಅಪ್ಡೇಟ್ ಬಂದ್ಬಿಟ್ಟು ಎಕ್ಸ್ಪೆಕ್ಟೆಡ್ ಅಪ್ಡೇಟ್ ಆಗಿರುತ್ತೆ. ಸೊ ಇದೇ ಕನ್ಫರ್ಮ್ ಅಂತಲೂ ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಹೌದು, ಬಿಗ್ ಬಾಸ್ನ ಮನೆಯಲ್ಲಿ 2 ಟೀಮ್ಗಳನ್ನಾಗಿ ಮಾಡ್ತಾ ಇದ್ದಾರೆ. ಒಂದು ಹೆಲ್ ಬಂದ್ಬಿಟ್ಟು ಇನ್ನೊಂದು ಹ್ಯಾವನ್ ಅಂತ. ಇನ್ನು ಹ್ಯಾವನ್ನ ಟೀಮ್ನಲ್ಲಿ ಯಾರ್ಯಾರು ಇದ್ದಾರೋ ಸೊ ಅವ್ರಿಗೆಲ್ಲರಿಗೂ ಕೂಡ ಇಲ್ಲಿ ಬಿಗ್ ಬಾಸ್ನ ಮನೆಯಲ್ಲಿ ಇರುವಂತಹ ಎಲ್ಲ ಮೂಲ ಸೌಕರ್ಯಗಳನ್ನು ಯೂಸ್ ಮಾಡುವಂಥ ಒಂದು ಅಧಿಕಾರ ಇರುತ್ತೆ. ಆ್ಯಂಡ್ ಅವರಲ್ಲೇ ಇರುವಂತಹ ಯಾರಾದರೂ ಕೂಡ ಒಬ್ಬರು ಕ್ಯಾಪ್ಟನ್ ಆಗುವಂತಹ ಒಂದು ಚಾನ್ಸಸ್ಸು ಕೂಡ ತುಂಬಾ ಇದೆ. ಆ್ಯಂಡ್ ಇನ್ನು ಹೆಲ್ ಟೀಮ್ನಲ್ಲಿ ಆ ಥರ ಇರೋದಿಲ್ಲ. ಸೊ ನೀವು ಲಾಸ್ಟ್ ಇಯರ್ ಯಾವ ಥರ ನೋಡಿದ್ರಿ, ಇಲ್ಲಿ ಸಮರ್ಥರು ಹಾಗೂ ಅಸಮರ್ಥರು ಅಂತ, ಸೊ ಅದೇ ರೀತಿ ಇಲ್ಲಿ ಡಿವೈಡ್ ಮಾಡುವಂಥ ಒಂದು ಚಾನ್ಸಸ್ಸು ತುಂಬಾ ಇದೆ. ಇನ್ನು ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ಈ ಬಾರಿ ಬಂದ್ಬಿಟ್ಟು ಬಿಗ್ ಬಾಸ್ ಹಿಂದಿ ಸೀಸನ್ 7 ಕಾಪಿ ಅಥವಾ ಇನ್ಸ್ಪೈರ್ ಆಗಿ ಈ ಒಂದು ಕಾನ್ಸೆಪ್ಟನ್ನು ತಂದಿದ್ದಾರೆ ಅಂತ ಒಂದು ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ. ಹಾಗೂ ಹಿಂದಿ ಸೀಸನ್ 7ನ ಒಂದು ಪ್ರೊಮೋ ನೋಡಿದರೆ ಸೊ ಅದನ್ನೇ ಒಂದು ಫಾಲೋ ಮಾಡಿದ್ರೆ ಅಂತಲೂ ಕೂಡ ಇಲ್ಲಿ ಗೊತ್ತಾಗುತ್ತೆ. ಇನ್ನು ಕಂಟೆಸ್ಟೆಂಟ್ಗಳ ಬಗ್ಗೆ ಹೇಳೋದಾದರೆ ಇಲ್ಲಿಯವರೆಗೂ ಕೂಡ ಎಕ್ಸ್ಪೆಕ್ಟೆಡ್ ಕಂಟೆಸ್ಟೆಂಟ್ಗಳ ಒಂದು ಲೀಸ್ಟ್ ಅಂತಲೇ ಹೇಳ್ಬೋದು. ಸೊ ಅದೇ ರೀತಿ ಇದೀಗ ಇನ್ನೊಬ್ಬರ ಒಂದು ಹೆಸರು ಕೂಡ ಇದೀಗ ಕೇಳಿ ಬರ್ತಾ ಇದೆ. ಸೊ ಅದೇ ಬಂದ್ಬಿಟ್ಟು ಕನ್ನಡದ ಖಡಕ್ ವಿಲನ್ ಆಗಿರುವಂಥ ಶೋಭರಾಜ್ ರವರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಇವರು ಕೂಡ ಈ ಬಾರಿಯ ಬಿಗ್ ಬಾಸ್ನ ಮನೆಗೆ ಬರ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಕೂಡ ತಿಳಿದು ಬಂದಿದೆ. ಆ್ಯಂಡ್ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತದೆ ಎಂಬುದನ್ನು ಪ್ರತಿಯೊಬ್ಬರು ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ. ಆ್ಯಂಡ್ ನಾಳೆ ಬಿಗ್ ಬಾಸ್ನ ಒಂದು ಪ್ರೆಸ್ ಮೀಟ್ ಕೂಡ ನಡೆಯುತ್ತೆ. ಸೊ ಪ್ರೆಸ್ ಮೀಟ್ ಮುಗಿದ ನಂತರ ಸೊ ಬಿಗ್ ಬಾಸ್ನ ಕೆಲವೊಂದು ಅಪ್ಡೇಟ್ಗಳು ಕೂಡ ಸಿಗ್ಬೋದು. ಆ್ಯಂಡ್ ಇನ್ನು ಬಿಗ್ ಬಾಸ್ನ ಒಂದು ಶೂಟಿಂಗ್ ಬಂದ್ಬಿಟ್ಟು ಸೆಪ್ಟೆಂಬರ್ 27ರಂದು ಇರುತ್ತೆ. ಸೊ ಆ ದಿನ ಬಂದ್ಬಿಟ್ಟು ಬಿಗ್ ಬಾಸ್ನ ಕೆಲವೊಂದು ಡ್ಯಾನ್ಸ್ ಪ್ರೋಗ್ರಾಮ್ಗಳ ಒಂದು ಶೂಟಿಂಗನ್ನು ಕೂಡ ಅದೇ ದಿನ ಮಾಡ್ತಾರೆ. ಇನ್ನು ಸೆಪ್ಟೆಂಬರ್ 28ರಂದು ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ನ ಒಂದು ಹೋಮ್ ಟೂರನ್ನು ಕೂಡ ಮಾಡ್ತಾರೆ. ಆ್ಯಂಡ್ ಅದೇ ದಿನ ಕಂಟೆಸ್ಟೆಂಟ್ಗಳು ಕೂಡ ಬಿಗ್ ಬಾಸ್ನ ಮನೆಗೆ ಬರ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ತಿಳಿದು ಬಂದಿದೆ. ಇನ್ನು ಗ್ರ್ಯಾಂಡ್ ಓಪನಿಂಗ್ ಬಂದ್ಬಿಟ್ಟು 29ನೇ ತಾರೀಕಿನಂದು ನೀವು ಟೆಲಿವಿಷನ್ ಅಂದರೆ ಟಿವಿನಲ್ಲಿ ನೀವು ಕೂಡ ಅದನ್ನು ನೋಡ್ಬೋದು. ಆ್ಯಂಡ್ ಇದಿಷ್ಟು ಇಲ್ಲಿಯವರೆಗೆ ಬಂದಿರುವಂಥ ಕೆಲವೊಂದು ಅಪ್ಡೇಟ್ಗಳಾಗಿದೆ. ಇನ್ನು ನಿಮ್ಮ ಪ್ರಕಾರ ಯಾರ್ಯಾರು ಬಿಗ್ ಬಾಸ್ನ ಮನೆಗೆ ಬರಬೇಕು ಅಂತ ಜಸ್ಟ್ 5 ಜನರ ಹೆಸರನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ಳಿ. ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು.